ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡಲು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಸೋಲನ್ನ ಜಯವನ್ನಾಗಿ ಮಾರ್ಪಡಿಸುವಂತ ದೇವರು, ಈ ವಿಷಯದ ಕುರಿತು ಸಹ ಈ ದಿನಗಳಲ್ಲಿ ಸಹ ನಾವು ಕಲಿಯೋರಾಗಿದ್ದೇವೆ. ಈ ಮೆಸೇಜ್ ಖಂಡಿತವಾಗಿ ನಿಮ್ಮಲ್ಲಿ ಎಲ್ರಿಗೂ ಆಶೀರ್ವಾದವಾಗಿರುತ್ತೆ. ಇವತ್ತು ಎಷ್ಟೋ ಜನ ಪ್ರಾರ್ಥನೆ ಮಾಡಬೇಕಾದ ವಿಧದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಹೀರೋ. ನಾನು ನೆನೆಸ್ತೀನಿ, 2026 2025 ಆಗಿ ಇರಕ್ಕೆ ಸೈತಾನನು ನಿಮ್ಮ ನೋಡಿ ನಗಕ್ಕೆ ನಿಮ್ಮ ಪ್ರಾರ್ಥನೆ ಜೀವಿತ ಈ ವರ್ಷ ಇದ್ದಂಗೆ ಇರಬಾರದು. ನಿಮ್ಮ ಪ್ರಾರ್ಥನೆ ಜೀವಿತ ಸಮಥಿಂಗ್ ಡಿಫ್ರೆಂಟ್ ಆಗಿರಬೇಕು. ನೀವು ಬೈಬಲ್ ಓದೋದು, ನೀವು ಪ್ರಾರ್ಥನೆ ಮಾಡೋದು, ನೀವು ಆರಾಧನೆ ಮಾಡೋದು, ಇಟ್ ಶುಡ್ ಬಿ ಸಮಥಿಂಗ್ ಮೋರ್. ಯಾಕಂದರೆ ಸಂಸೋನ ಹಿ ವಾಸ್ ಓನ್ಲಿ ಪ್ಲೇಯಿಂಗ್, ನಾಟ್ ಪ್ರೇಯಿಂಗ್. ಎಂಟರ್ಟೈನ್ಮೆಂಟ್ ಇರೋದು ತಪ್ಪಿಲ್ಲ, ಬಟ್ ಪ್ರಾರ್ಥನೆ ಬಿಡೋದು ತಪ್ಪು. ದೇವರೊಂದಿಗೆ ಸಮಯ ಕಳೀದೇ ಇರೋದು ತಪ್ಪು. ಪ್ರಿಯರೇ, ನಾನು ಹೇಳಿದ್ನಲ್ಲ, ದೇವ್ರ ಮಕ್ಕಳು ಅನ್ಯರ ಥರ ಇಂಪ್ರೂವ್ ಆಗೋಕ್ಕಾಗಲ್ಲ. ನೋ ಚಾನ್ಸ್. ಬೆಟ್ಸ್ ಕಟ್ತೀನಿ ನಾನು ಬೇಕಂದರೆ, ಆಗಲ್ಲ. ಈಗ ನಿಮ್ಮ ಫ್ರೆಂಡ್ಗಳೇ ತಗೊಳ್ಳಿ, ಅವ್ರನ್ನೆಲ್ಲ ತಗೊಂಡ್ರೆ ಅವ್ರ ಥರ ನಾನು ಇಂಪ್ರೂವ್ ಆಗೋಕ್ಕಾಗಲ್ಲ, ಬಟ್ ಅವ್ರಿಗಿಂತ ಇಂಪ್ರೂವ್ ಆಗ್ಬೋದು. ದಟ್ಸ್ ಎ ಮಿಸ್ಟ್ರಿ. ಅವ್ರ ಥರ ಇಂಪ್ರೂವ್ ಆಗೋಕ್ಕಾಗಲ್ಲ, ಬಟ್ ಅವರಿಗಿಂತ ಇಂಪ್ರೂವ್ ಆಗ್ಬೋದು. ಯಾರು ನಂಬ್ತೀರ? ಕೈ ಚಪ್ಪಾಳೆ ತಟ್ಟಿ. ಅದಕ್ಕೆ ಅವರಿಗಿಂತ ನೀನು ಇಂಪ್ರೂವ್ ಆಗ್ಬೋದು. ಅವ್ರ ಥರ ನೀನು ಇಂಪ್ರೂವ್ ಆಗೋಕ್ಕೆ ಹೋದರೆ ಅವ್ರ ಮೆಥಡ್ನ ನೀನು ಉಪಯೋಗಿಸ್ಬೇಕು. ಅವ್ರ ಮೆಥಡ್ ಏನು ಗೊತ್ತಾ? ಬೈಬಲ್ ಬೇಡ, ಏಸಪ್ಪ ಬೇಡ, ಪ್ರಾರ್ಥನೆ ಬೇಡ, ಚರ್ಚ್ ಬೇಡ, ಏಸು ಬೇಡ. ಹಣ ಕೊಡ್ತಾನೆ ಸೈತಾನ್. ಯಾರು ಕೊಡಲ್ಲ. ಸೈತಾನ್ ಎಷ್ಟೋ ಜನಕ್ಕೆ ಹಣ ಕೊಡ್ತಾನೆ, ಕೊಟ್ಟಿದ್ದಾನೆ. ಈ ಲೋಕದ ವೈಭವನ್ನೇ ನಾನು ತೋರಿಸ್ಬಿಟ್ಟು ಏ ಸ್ವಾಮಿಗೆ ನೀನು ನನಗೆ ಅಡ್ಡ ಬಿದ್ದರೆ ಸಾಕು ಕೊಟ್ಬಿಡ್ತೀನಿ ಅಂತ ಹೇಳೋನು ಸೈತಾನ್ ಎಷ್ಟು ಜನಕ್ಕೆ ಹಣ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ದೇವ್ರ ಮಕ್ಕಳಿಗಿಂತ ದೇವ್ರ ಮಕ್ಕಳು ಅಲ್ಲದೇ ಇರೋರ ಹತ್ರ ಎಷ್ಟು ಹಣ ಇದೆ, ಬಟ್ ಅವ್ರಿಗೇನಿಲ್ಲ ಗೊತ್ತಾ? ಸಮಾಧಾನ ಇಲ್ಲ, ಪರಲೋಕ ಇಲ್ಲ. ಬಟ್ ಅವ್ರ ಥರ ನೀನು ಇಂಪ್ರೂವ್ ಆಗೋಕ್ಕಾಗಲ್ಲ, ಬಟ್ ಅವ್ರಿಗಿಂತ ನೀನು ಇಂಪ್ರೂವ್ ಆಗ್ಬೋದು. ಯಾವ ರೀತಿ ಗೊತ್ತಾ? ಈ ಥರ ಹೃದಯದಿಂದ ನೀನು ಮಾಡುವಂಥ ಪ್ರಾರ್ಥನೆ. ಯಾರಿವತ್ತು ನಿಮ್ಮ ಜೀವಮಾನದಲ್ಲಿ 2025 ಏನಪ್ಪ ನನ್ನ ಜೀವಮಾನದಲ್ಲಿ ಎಲ್ಲ ಫೇಲ್ ಆಗಿ ಎಲ್ಲ ಹಾಳಾಯಿತು, ಎಲ್ಲ ಕಿತ್ತೋಯ್ತು, ಎಲ್ಲ ಹೊರಟೋಯ್ತು ಅಂಥೇಳಿ, ಆರ್ ಯು ದೇರ್? ಆರ್ ಯು ಇನ್ ದಟ್ ಪೊಸಿಷನ್? ಅಲ್ಲಿದ್ದೀರಾ ನೀವು? ಇಲ್ಲಿ ಎಷ್ಟು ಸಾರಿ ಮುಂಜಾನೆ ಪ್ರಾರ್ಥನೆ ನಡೀತದೆ, ಉಪವಾಸ ಪ್ರಾರ್ಥನೆ ನಡೀತದೆ, ಅಥವಾ ಅಮಾವಾಸ್ಯೆ ಪ್ರಾರ್ಥನೆ ನಡೀತದೆ. ಯಾವುದ್ರಲ್ಲಾದರೂ ಒಂದು ತೀರ್ಮಾನ ತಗೊಳ್ಳಿ. ದೇವರ ಹತ್ರ ಹೇಳಿ, ನೀನು ಹತ್ರ ಇದೆಯೋ ದೂರ ಇದೆಯೋ ಅದು ಲೆಕ್ಕ ಇಲ್ಲ. ಸಂಸೋನ್ ಥರ ನೀ ಪ್ರಾರ್ಥನೆ ಮಾಡಿದ್ರೆ ಏನಾಗ್ತೀಯ ಗೊತ್ತಾ? ಇಬ್ರಿಯ 11:32 ವಚನ ಓದ್ರಿ. ಇಬ್ರಿಯ 11:32-33 ಓದೋಣ. ಇನ್ನು ಏನು ಹೇಳಬೇಕು? ಗಡಿಯೋನ್, ಬಾರಾಕ್, ಸಂಸೋನ್, ಎಪೆತ್, ದಾವೀದ್, ಸಾಮ್ವೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು. ಸಂಸೋನನಿಗಿದ್ದದ್ದು ಒಂದೇ ಒಂದು ನಂಬಿಕೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ ಅಂತ. ಇವತ್ತು ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಿ, ಹೌದು ಈ ವರ್ಷ ನಿನಗೆ ಫೇಲ್ಯೂರ್ ಆಗಿರ್ಬೋದು, ಹೌದು ನೀನು ಈ ವರ್ಷ ಕಳ್ಕೊಂಡಿರ್ಬೋದು, ಹೌದು ಈ ವರ್ಷ ನಿನಗೆ ಎಲ್ಲ ಡ್ಯಾಮೇಜ್ ಆಗಿರ್ಬೋದು, ಎಲ್ಲ ಪೀಸ್ ಆಗಿರ್ಬೋದು, ಎಲ್ಲ ಪೀಸ್ ಆಗಿರ್ಬೋದು. ಈ ಟೈಮಲ್ಲಿ 2026 ವಾಟ್ ವಿಲ್ ಬಿ ದ ಸ್ಟೇಟಸ್ ಆಫ್ ಯುವರ್ ಪ್ರೇಯರ್ ಲೈಫ್? ಏನಾಗಿರ್ತದೆ ನಿಮ್ಮ ಪ್ರೇಯರ್ ಲೈಫ್? ಏನು ಹಿಂಗೆ ಇರ್ತದಾ ಅಥವಾ ಸಮಥಿಂಗ್ ಡಿಫ್ರೆಂಟ್ ಆಗಿರ್ತದ? ನೀನು ಹೀರೋ ಆಗಬೇಕಾದ್ರೆ ನಿನ್ನ ಪ್ರಾರ್ಥನೆ ಬದಲಾವಣೆ ಮಾಡು, ನೀನು ವಾಕ್ಯ ಓದೋದು ಬದಲಾವಣೆ ಮಾಡು,
ನೀನು ಚರ್ಚಿಗೆ ಬರೋದು ಬದಲಾವಣೆ ಮಾಡು. ನೀನು ದೇವರಲ್ಲಿ ಇರೋ ಕಾರ್ಯಗಳಲ್ಲಿ ಬದಲಾವಣೆ ಮಾಡಿ ನೋಡು. ನೀನು ಝೀರೋನ 2026 27ವರೆಗೂ ಕಾಯೋದು ಬೇಡ. 2026 ಅವ್ರು ನಿನ್ನ ಹೀರೋ ಆಗಿ ಮಾರ್ಪಡಿಸ್ತಾರೆ. ಅವನ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಒಬ್ಬನಾದ. ಝೀರೋ ಎಲ್ಲ ಹಾಳು ಮಾಡಿಕೊಂಡ, ಅವನೇ ಹಾಳು ಮಾಡಿದ್ದು. ಈ ಮನಸ್ಸನ್ನು ಅವನೇ ಹಾಳು ಮಾಡಿಕೊಂಡ. ಕೆಲವ್ರ ಜೀವಮಾನದಲ್ಲಿ ಬೇರೆಯವರು ಹಾಳು ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಇವರಿಬ್ಬರು ಇವ್ರ ಜೀವನನೇ ಹಾಳು ಮಾಡಿಕೊಂಡ್ರು. ಟು ಹ್ಯಾವ್ ಫೇತ್ ಫಾರ್ ದ್ಯಾಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಫೇತ್. ಸಿ, ಬೇರೆಯವ್ರು ನಮ್ಮ ಜೀವಮಾನ ಹಾಳು ಮಾಡೋದು ಬೇರೆ, ಆದರೆ ನಮ್ಮ ಜೀವಮಾನ ನಾವೇ ಹಾಳು ಮಾಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಬಹುದಾ ಅನ್ನೋದು ಅನೇಕರ ಇವತ್ತು ಪ್ರಶ್ನೆ. ಮಾಡಬಹುದು. ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಬಿಟ್ಟು ನಾನು ನಿನಗಾಗಿ ಜೀವಿಸ್ತೀನಿ ದೇವರೇ, ನನಗೆ ನೀನು ಬೇಕು ದೇವರೇ ಅಂತ ಅಂದರೆ, ಎಲ್ಲರಿಗಿಂತಲೂ ನಿನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗಿಂತಲೂ ದೇವರು ನಿನ್ನನ್ನು ಉತ್ತಮವಾದ ಸ್ಥಾನದಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ದೇವರು ನಿನ್ನ ಉತ್ತಮವಾದ ಸ್ಥಾನದಲ್ಲಿ ಇರ್ತಾರೆ. ಯಾವ MLA ಯಾವ MP ಇಲ್ಲದೆ ಇರುವಂಥ ಸಮಾಧಾನ, ಸಂತೋಷ ದೇವರು ನಿನಗೆ ಕೊಡ್ತಾರೆ. ಯು ಮೈಟ್ ಬಿ ಎ ಸ್ಮಾಲ್, ಯು ಮೈಟ್ ಬಿ ಲಿಟಲ್, ಬಟ್ ನಿನ್ನ ಹತ್ರ ಸಮಾಧಾನ ಹುಡ್ಕೊಂಡು ಜನ ಬರ್ತಾರೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನೀವು ಇವತ್ತು ಕೇವಲವಾಗಿರ್ಬೋದು, ಭಯಪಡಬೇಡಿ. ನೀವಿರುವಂಥ ಜಾಗದಲ್ಲಿ ಯು ವಿಲ್ ಬಿಕಮ್ ಎ VIP. ಜನರಿಗೆ ನೀವು ಬೇಕು. ದೇವರು ಆ ರೀತಿ ನಿಮ್ಮನ್ನು ಉಪಯೋಗಿಸ್ತಾರೆ. ಸೊ ಯಾರ್ಯಾರು ಈ ವರ್ಷದಲ್ಲಿ ಯಾವ ವಿಷಯದಲ್ಲಿ ಝೀರೋ ಆಗಿದ್ದೀರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಝೀರೋ ಆಗಿ ನೀವು ಬಿದ್ದೋಗಿದ್ದೀರಾ, ಎಲ್ಲ ಕಳ್ಕೊಂಡಿದ್ದೀರಾ. ಯು ಕೆನಾಟ್ ಇವನ್ ಸಿ, ನೀವು ಏನು ಮುಂದೆ ನೋಡೋಕ್ಕಾಗ್ತಾ ಇಲ್ಲ. ಸಂಸೋನನಾಗಿ ನೀವು ಯು ಕೆನಾಟ್ ಸಿ, ಲೈಕ್ ಏನು ನನ್ನ ಜೀವಮಾನ ಏನು ಅಂತ ನೀನು ಹೇಳ್ತಾ ಇರ್ಬೋದು. ಇವಾಗ ಹೇಳಿ ಇಲ್ಲಿ ಕುಳಿತಿರ್ಬೋದು, ಬಟ್ ದೇವರು ಹೇಳ್ತಾ ಇದ್ದಾರೆ ನಿನಗೆ, ನೀನು ಸಹ ನಂಬಿಕೆ ವೀರನಾಗ್ತೀಯ. ನೀನು ನಂಬಿಕೆ ವೀರರ ಪಟ್ಟಿಯಲ್ಲಿ ಒಬ್ಬನಾಗಿರ್ತೀಯ. ಬಟ್ ಆದರೆ ನಿನ್ನ ಪ್ರಾರ್ಥನೆ ಚೇಂಜ್ ಮಾಡು. ದಟ್ ಈಸ್ ಸೆಕೆಂಡ್ ಪರ್ಸನ್. ಪ್ರಿಯರೇ, ಈ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ನಂಬುವನಾಗಿದ್ದೇನೆ. ಮುಖ್ಯವಾಗಿ ಅನೇಕರು ಯಾವುದೋ ಒಂದು ಕಾರ್ಯದ ವಿಷಯವಾಗಿ, ಅಥವಾ ಇಂಟರ್ವ್ಯೂ ಇರ್ಬೋದು, ಅಥವಾ ಕೆಲಸ ಇರ್ಬೋದು, ಅಥವಾ ವೀಸಾಗಳಿರ್ಬೋದು, ಗೊತ್ತಿಲ್ಲ ಇನ್ನು ಯಾವ್ಯಾವ ವಿಷಯದಲ್ಲಿ ಯಾರ್ಯಾರು ಪ್ರಯಾಸ ಪಟ್ಟು ನೀವು ಸೋತೋಗಿದ್ದೀರೋ, ಖಂಡಿತವಾಗಿ ದೇವರು ನಿಮ್ಗೆ ಜಯ ಕೊಡ್ತಾರೆ. ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅನೇಕರು ದೇವರ ಹೊರದೇಶಕ್ಕೆ ಹೋಗ್ಲಿಕ್ಕೆ ವೀಸಾ ಬಗ್ಗೆ ಇರ್ಬೋದು, ಅಥವಾ ದೇವರ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ತಂದೆಯಾದ ದೇವರ ಮಕ್ಕಳು ಮದುವೆಗಳ ಬಗ್ಗೆ ಇರ್ಬೋದು, ದೇವರೇ, ಅಥವಾ ಮನೆ ತಗೊಳ್ಳೋದ್ರ ಬಗ್ಗೆ ಇರ್ಬೋದು, ಇನ್ನು ಏನಾದರೂ ಕೊಂಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು. ಹೀಗೆ ಎಷ್ಟೋ ಕಾರ್ಯಗಳಲ್ಲಿ ಅವರು ಸೋಲನ್ನು ಕಂಡಿರ್ಬೋದು. ಅವರಿಗೆ ನೀ ಜಯ ಕೊಡಪ್ಪ. ನೀ ಸೋಲನ್ನ ಜಯವನ್ನಾಗಿ ಮಾರ್ಪಡಿಸುವಂತ ದೇವರು ಜಯ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು
ತಾ ಹೇಳಿದ ನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ.